ಇದ್ರೆ ಕಬಾಬ್ ಬಂಜ್ ಎತ್ತು ನೋಡು, ಹಂಗೆತ್ತು ಚೆಕ್ ಮಾಡಿ. ಸಾಯಿಬಾ ಓಂ ಸಾಯಿರಾ ಇಲ್ಲ ಕ್ಲೀನಾಗಿ ಬೆಳ್ಳು ಕಾಣಿಸ್ಬೇಕು. ಗೈಸ್ ಇವತ್ತು ಕಷ್ಟವಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡೋಣ ಅಂತ ಹೋಗ್ತಿದ್ದೀವಿ. ಇವಾಗ ಸದ್ಯಕ್ಕೆ ನಾವು 3 ಜನ ಹೋಗ್ತಿದ್ದೀವಿ. ಸಾಯಂಕಾಲ ಆದಾಗೆ ಇನ್ನೂ ಒಂದಷ್ಟು ಜನ ಜಾಯಿನ್ ಆಗ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಜಾಯಿನ್ ಆಗ್ತಾರ ಇಲ್ವಾ ಬರಲ್ವಾ. ಗೈಸ್ ಪಾರ್ಟಿ ಮಾಡೋ ಜಾಗ ನಮಗೆ ಗೊತ್ತಿಲ್ಲ. ಈ ನನ್ನ ಮಕ್ಳಿಗೆ ಗೊತ್ತಿತ್ತು ಅಂತ ಬಂದರೆ ಇವ್ರಿಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅವ್ನಿಗೆ ಯಾರಿಗೋ ಫೋನ್ ಮಾಡಿದ್ದೆ, ಅವ್ನಿಗೆ ಲೊಕೇಶನ್ ಕಳ್ಸೋಕ್ಕೆ ಬರ್ತಿಲ್ಲ. ಹೇಳ್ಬೋದು ನನ್ನ ಮಗ. ಗೈಸ್ ಲೊಕೇಶನ್ ಹತ್ರ ಬಂದಿದ್ದೀವಿ. ಇವಾಗ ನಾವು ಚಿಕನ್ ಮಾಡ್ತಿರೋ ಶೆಡ್ ಇದೆ. CC ಕ್ಯಾಮ್ರಾ ಬೇರೆ ಇದ್ದಾವೆ. ಈ ನಾನು ನಾಯಿ ಚಿಕ್ಕ ಮುಚ್ಕೊಂಡು ಹೋಗು. ನಮ್ಮನ್ನು ವೆಲ್ಕಮ್ ಮಾಡಿದಂತಹ ಬೆಕ್ಕಿಗೆ ಧನ್ಯವಾದಗಳು. ಇಲ್ಲಿ ಮಿಂಡ್ರಿ ಬೇಕಿದೆ ನಮ್ಮ ಜೊತೆ ಮಿಂಡ್ರಿ ಭೋಗೇಶ್ ಇದ್ದ, ಅದ್ರ ಜೊತೆಗೆ ಇವಾಗ ಮಿಂಡ್ರಿ ಬೆಕ್ಕಿದೆ. ಮಿಂಡ್ರಿ ಭೋಗೇಶ್ ಬೈಕಲ್ಲಿ ಮಿಂಡ್ರಿ ಬೆಕ್ಕು. ಎಲ್ಲಿ ಮಿಂಡ್ರಿ ಭೋಗೇಶ್. ಗೈಸ್ 2 ಬೆಕ್ಕಿದಾವೆ. ಇವೆರಡು ಬೆಕ್ಕು ನಮ್ಗೆ ಹಿಂಸೆ ಕೊಡ್ತಿದ್ದಾವೆ. ಅಯ್ಯಪ್ಪ ಗೀತ್ನಿಂದ ನೀ ಹಂಗ್ ಮಾಡಿದ್ಕೊಳ್ಳಿ ಎದುರು ಬಿಡ್ಬೇಕೇನ? ನೋಡಿಲೇ ಬೋಸಡಿಕೆ ನಿನ್ನಂತರಿಗೆ ಬಾಳ ಮಂದಿ ನೋಡಿ. ನಾನು ಎದ್ರ ಮಾತ ಇಲ್ಲ. ಆ ಟ್ರೈನಿಂಗ್ ಮೀಟರ್ ನಮ್ಮ ಫ್ರೆಂಡ್ಸ್ ಅವ್ರ ಊರಿಗೆ ಬಂದಿದ್ವಿ ಪಾರ್ಟಿ ಮಾಡೋಕ್ಕಂತ. ಹೆಂಗಿದೆ ಅಂದರೆ ಇಲ್ಲಂತೂ ಇಲ್ಲೇ ಇರೋನು ಅನ್ನಿಸ್ತಿದೆ. ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ತೋಟ ಮತ್ತು ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ಕಡೆ ಬಂದರೆ ಬರೀ ಅಡಿಕೆ. ಅಲ್ಲಿ ಏನು ಗೊತ್ತಾ, ನನಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ. ನನ್ನ ಅಡುಗೆ ಮಾಡೋಕ್ಕೆ ಬಿಟ್ಟವ್ರೆ ನೋಡಿ. ಒಲೆ ಮೇಲೆ ಪಾತ್ರೆ ಇದೆ. ಇವಾಗ ಅದಕ್ಕೆ ಅಕ್ಕಿ ಹಾಕಬೇಕು. ಅನ್ನ ನಾನು ಮಾಡ್ತೀನಿ, ಹೆಂಗೋ ಸಾಂಬಾರು ಬೇರೆಯವ್ರು ಮಾಡ್ತಾರೆ. ನೋಡೋಣ ಅನ್ನನಾದರೂ ಕ್ಲೀನಾಗಿ ಮಾಡ್ತೀನ ಇಲ್ವಾ. ಅಡುಗೆ ಸ್ಟಾರ್ಟ್ ಆಗಿದೆ. ಶೆಫ್ ಯಾರು ಗೊತ್ತಾ? ದೇವ್ ಲವರ್ ಬಾಯ್. ಏನು ಶಾಕದಲ್ಲ ಗುರು, ಸುಮ್ಮನೆ ಲವರ್ ಬಾಯ್ ಅಂದಿದ್ದಕ್ಕೆ. ಇಲ್ಲ ನಿಂಗೆ ಅಣ್ಸೆ ಇದ್ರೆ ಕಬಾಬ್ ಬಂಜ್ ಎತ್ತು ನೋಡು, ಹಂಗೆತ್ತು ಚೆಕ್ ಮಾಡಿ. ಸಾಯಿಬಾ ಓಂ ಸಾಯಿರಾ ನೀವೆಲ್ಲ ಫ್ರೆಂಡ್ಸ್. ಗೈಸ್ ನಾವು ಫಸ್ಟಿಗೆ 11 ಜನ 12 ಜನ ಇದ್ವಿ. ಬರ್ತಾ ಇವಾಗ ಎಷ್ಟು ಜನ ಆಗಿದೀವಿ? ಎಷ್ಟು ಜನ ಆಗಿದೀವಿ ದೇವ ಇವಾಗ? ಈಗ ಸದ್ಯಕ್ಕೆ 7 ಜನ 7 ಜನ ಆಗಿದೀವಿ. 11 ಜನ ಇದು ಪ್ಲಾನ್ ಮಾಡಿದ್ವಿ. ನಾನೇನಂತ ಒಂದೊಂದು ಪೀಸ್ ಜಾಸ್ತಿನೇ ತಿನ್ಕೊಂಡು ಇನ್ನು ವಿನಿ ಒಬ್ಬ ಬರ್ಬೇಕು ಅಷ್ಟೇ ತಾನೆ. ವಿನಿ ಬೇಕಿಂದೆ ಚಿಕನ್ ಕ್ಲೀನಿಂಗ್. ಈ ಬೆಕ್ಕಿಂದ ನಾನು ಬೈತಿದ್ದಾರೆ. ಇವು 2 ಬೆಕ್ಕಿದಾವೆ. ಏನ್ ಆಡ್ದವು ಗೊತ್ತಾ, ನಮ್ಮ ಭೋಗೇಶನ್ ಮೆರೆಸ್ತವೆ. ನಮ್ದು ಏನು ಕೆಲಸ ಇರ್ತವೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ. ಪುಣ್ಯಾತ್ಮ ಸಂಗ ಪುಣ್ಯಾತ್ಮ. ಗೈಸ್ ನಾವು ಅಡುಗೆ ಮಾಡೋ ಹೊತ್ತಿಗೆ ಕತ್ಲೆ ಆಗೋಯ್ತು. ನಮ್ಮ ಭಟ್ರು ಚೆನ್ನಾಗಿಲ್ಲ ಗೈಸ್. ಹೌದೇ ಗೈಸ್. ಬೇಗ ಮಾಡೋಣ ಅಂದ್ರೆ ಇವನು ಲೇಟಾಗಿ ಬಂದ, ಅದು ಲೇಟ್ ಆಗೋಯ್ತು ಅಡುಗೆ ಮಾಡೋದು. ಫಸ್ಟ್ ನೀನ್ ಬಂದಿರ್ಬೋದು. ಐಟಮ್ ತರಕ್ ಹೋಗಿ ಯಾರಪ್ಪ ಲೇಟ್ ಮಾಡಿದ್ದು? ತಿನ್ನಾಗ ಮಾತ್ರ ಬರ್ತಾನೆ ನನ್ನ ಮಕ್ಳು, ಮಾಡಕ್ಕೆ ನಾವಿಬ್ರೆ.
ಮುಚ್ಚು ನೀನು ಈಗಲೇ ಬಂದಿದ್ದ ಒಬ್ಬನೇ ಸಾಯ್ತಾ ಇದ್ದೀನಿ ತಿನ್ರಿ. ಇವನಿಗೆ ಒಂದು ಪಾಪ ಭಾರಿ ಕಷ್ಟ ಪಡ್ತೀವಿ ನಮ್ ದೇವು. ಪ್ಲಾನ್ ಮಾಡಿ ತಪ್ಪಿಗೆ ಇವನೇ ಪ್ಲಾನ್ ಮಾಡಿದ್ದು, ಇವನೇ ಅಯ್ಯ ಅನ್ಬೇಕು. ಇನ್ನ ಸಾಂಬಾರ್ ರೆಡಿ ಆಗ್ತಿದೆ. ಲಾ ನಿಮ್ಮಿಂದ ಏನು ಯೂಸ್ ಇಲ್ಲ ಕಣ. ಹಂಗೆ ಮನೆ ಹೋಗ್ಬೇಡಲ್ಲ. ನಿಮಗೆ ದೇವ್ರೇ ಕುಡಿ. ಚೂತ್ ಮರಿ ಅಂದ್ರೆ ಇವನೇ ನೋಡಿ. ನನ್ನ ಮಗ ಇವಾಗ ಬಂದಿದ್ದಾನೆ ಎಲ್ಲ ಆದ್ಮೇಲೆ. ಹೆಂಗಿತ್ತೆ ಟೇಸ್ಟ್? ಸೂಪರ್. ಪೆಪ್ಪರ್ ಪೌಡರ್ ಏನಿತ್ತಲ್ಲ ಹೆಂಗಿತ್ತಲ್ಲ ಟೇಸ್ಟ್ ಲೌಡೆ ಅಲ್ಲ? ಚೆನ್ನಾಗಿಲ್ಲ ಅಂದ್ಮೇಲೆ ಇಲ್ಲ ಹೆಂಗಿತ್ತಲ್ಲ ಟೇಸ್ಟ್ ಬಗ್ಗೆ ಅಲ್ಲಡಿರಿ ಗೈಸ್. ನಮ್ಮ ಹುಡುಗ ಇವಾಗ ಒಂದು ಲೈನ್ ಹೇಳ್ತೇನೆ ಕೇಳಿ. ಹೇಳ. ಭಟ್ರು ಬೇಕಾದ್ರೆ ಸಂಪರ್ಕಿಸಿ ದೇವ ಭಟ್ರು ಬೇಗ ಹೇಳ್ಬೇಕು ಕೇಳಲ್ಲ ಲೈನ್ಸು. ಗೈಸ್ ಅವಾಗ ನಿಮ್ ಫ್ರೆಂಡ್ಸ್ ಜೊತೆ ಈ ತರ ಪಾರ್ಟಿ ಮಾಡ್ತಾ ಇರಿ. ನಾಳೆ ಇರ್ತೀವಿ, ಇವತ್ತಿರ್ತೀವಿ, ನಾಳೆ ಇರಲ್ಲ. ಇವಾಗ ಹೇಳವಿನಿ ಇರೋದಂಗ ಜಲ್ಲಿ ಒಂದ್ಮೇಲೆ ಖಾಲಿ ಒಂದ್ ಮನೆ ಒಂದ್ ಫೋಟೋ ಅದ್ರ ಎಣ್ಣೆ ಹೋಲ್ ಬಿದ್ರು ಮಣ್ಣು. ನೋಡಿ ಗೈಸ್, ಲವ್ ಮಾಡಬೇಡಿ. ಈ ತರ ಫ್ರೆಂಡ್ಸ್ ಜೊತೆ ಯಾವಾಗ್ಲೂ ಎಂಜಾಯ್ ಮಾಡ್ಕೊಂಡಿರಿ ಅಷ್ಟೇ. ನೀನು ಲವ್ ಮಾಡಿಲ್ಲ ನೀನು? ಯಾಕಲ್ಲ ಇವನು ಬೇಜಾರು ಮನ ಮಾಡಿದಾರೆ, ಇವನ್ ಮಾಡಿಲ್ಲ. ಇವನ್ ಏನ್ ಹೇಳ್ದ ಅದು ಅವನ್ಗೆ ಅರ್ಥ ಆಗಿರ್ಬೇಕು. ನಾನು ಅವನಿಗೆ ಬಿಲ್ಡಪ್ ಇವನು ಬೇಜಾರು ಜನ ಮಾಡಿದಾರೆ, ಇವನ್ ಮಾಡಿಲ್ಲ ಅಂತ. ಲವ್ ಎಲ್ಲ ಮಾಡಬಾರ್ದು ಕಳ್ಳ. ಲವ್ ಮಾಡಿದ್ರೆ ಮಕ್ಕಳು ಮಾಡ್ಕೋಬೇಕು. ಗೈಸ್ ಈರುಳ್ಳಿ ಕೊಯ್ಯರ್ ನೋಡಿರ್ತೆ, ಇವ್ನು ಟೊಮೆಟೊ ಹಣ್ಣು ಕೊಯ್ತೀಯ ನೋಡಿ. ಅಲ್ಲಿ ಒಂದ್ ಕಡೆ ಕೊಡಿಲ್ಲ. ಮುಂದೆ ಬರ್ಲಾ? ಊಟ ಮಾಡೋದು ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ. ಈಗ ಮಾಡೋಣ. ಇವಾಗ ಮಾಡೋಕ್ಕಾಗಲ್ಲ ಬಿಡಿ, ಎಲ್ಲ ಮುಗ್ದೋಗಿದೆ. ಇವಾಗ ನಿದ್ದೆಯಿಂದ ಎದ್ದಿದ್ದೀವಿ. ವಿಡಿಯೋ ಅಪ್ಲೋಡ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ವಿಡಿಯೋ ಕಾಲ್ ಮಾಡಿ ಕಳಿಸಿ ಡುಬ್ಬಿ ನೋಡುತ್ತಿರುವ ಚೆನ್ನಾಗಿರೋ ಪ್ಲೇಸ್ ಹುಡ್ಕಿದ್ರು ಗೈಸ್. ಏನಾದರೂ ಆಗಲಿ ಪಾರ್ಟಿ ಮಾಡೋಕ್ಕೆ ಇಂಥ ಜಾಗ ಇದ್ರೆ ಸಕ್ಕತ್ತಾಗಿರುತ್ತೆ. ಇವಾಗ ಪಾತ್ರೆ ತೊಳಿತಿದ್ದೇನೆ ಮಿಸ್ಟರ್ ವಿನಿ. ವಿನಿ ಪೋಸ್. ಸಾಬಿನ್ ಕೊಡ್ರಲ್ಲ ರೀ. ಎಲ್ಲ ಬಿಸಾಕ ಹಂಗೆ ಹೊರಟ್ಬಿಟ್ಟಾರೆ ಗುರು. ನನ್ನ ಮಕ್ಳು ಹಂಗೆ ಹೊರಟ್ಬಿಟ್ಟಾರೆ. ಪಾತ್ರೆ ತೊಳಿದೆ, ತೊಳಿಲ್ಲ ಕ್ಲೀನಾಗಿ ಬೆಳ್ಳ ಕಾಣಿಸ್ಬೇಕು. ಬಗ್ಗೆ ನಿನ್ನಂಗೆ ಬೆಳ್ಳಕ್ಕೆ ಕಾಣಿಸ್ಬೇಕಿದು. ಮದುವೆ 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 ಮ್ಯಾರೇಜ್ ಮ್ಯಾರೇಜ್ ಮ್ಯಾರೇಜ್. ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಯಾಕೆ ಆಗ್ತೀವಿ ಅಂತಾನೆ ಗೊತ್ತಿಲ್ಲ. ಈ ವಯಸ್ಸಾದವ್ರಿಗೆ ನಮಗ್ ಮದುವೆ ಮಾಡ್ಲಿ ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ಈ ನನ್ನ ಮಕ್ಳಿಗೆ ಮದುವೆ ಆದ್ಮೇಲೆ ಮಕ್ಕಳಾಗದೇ ಗೊತ್ತಾಗಲ್ಲ. ಮಕ್ಕಳಾದ್ಮೇಲೆ ಇವ್ರು ಸತ್ತು ಹೋಗಲ್ಲ. ಅದಕ್ಕೆ ಈ ದೇಶದಲ್ಲಿ ಎಷ್ಟೇ ಉತ್ತಿ ಬಿತ್ತಿದ್ರು ತುತ್ತಗೂ ಗತಿ ಇಲ್ಲ. ಮದುವೆ ಆಗಿನೇ ಜಾಲಿ ಆಗಿರ್ಬೇಕು ಅನ್ನೋದು ಮೂರ್ಖ ಪದ್ಧತಿ. ನಾನು ಹಾಗೆ ಜಾಲಿ ಆಗಿಲ್ವಾ?